ನನ್ನ ಪ್ರೀತಿಯ ನವೋದಯ ವಿದ್ಯಾರ್ಥಿಗಳಿಗೆ ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾವು 2021 ವಿಭಾಗ 1ರಲ್ಲಿ ಬರ್ತಕ್ಕಂತಹ ಮಾನಸಿಕ ಸಾಮರ್ಥ್ಯ ಈ ಪ್ರಶ್ನೆಗಳನ್ನು ನೋಡೋಣ. ಭಾಗ 1ರಲ್ಲಿ ಈ 4 ಆಕೃತಿಗಳಲ್ಲಿ 3 ಒಂದು ವಿಧದಲ್ಲಿ ಒಂದನ್ನೊಂದು ಹೋಲುತ್ತವೆ ಮತ್ತು ಉಳಿದ ಯಾವುದೋ ಒಂದು ಅವುಗಳಿಂದ ಭಿನ್ನವಾಗಿದೆ ಅಂತ ಕೊಟ್ಟಿದ್ದಾರೆ. ಹೀಗೆ ಭಿನ್ನವಾಗಿರುವ ಆಕೃತಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಈಗ ನೋಡಿ, ಇದರಲ್ಲಿ ಭಿನ್ನವಾಗಿರುವ ಆಕೃತಿ ನಿಮಗೆ ನೋಡಿಕೊಟ್ಲೇ ಗೊತ್ತಾಗುತ್ತೆ. ನೋಡಿ, TIC, CTI, TEC, ITC ಅಂತಿದೆ. ನೋಡಿ, ಎಲ್ಲದರಲ್ಲೂ ಈ ಒಂದು TIC ಇದೆ. ನೋಡಿ, TIC ಇದರಲ್ಲಿ ಈ ಒಂದು ಬೇರೆ ಅಕ್ಷರ ಬಂದಿದೆ. ಹಾಗಾಗಿ ಆನ್ಸರ್ ಇದಕ್ಕೆ ಸಿ ರೈಟ್ ಆನ್ಸರ್. ಇಲ್ಲಿ ಸಿ ಅನ್ನು ನೀವು ಟಿಕ್ ಮಾಡಬೇಕಾಗತ್ತೆ. ನಂತರ ನೋಡಿ, 2ನೇ ಪ್ರಶ್ನೆಯಲ್ಲಿ ಈ ಒಂದು ಆಕೃತಿಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಆಕೃತಿ ಭಿನ್ನವಾಗಿದೆ. ಇದನ್ನು ನಾವು ಅತಿ ಸೂಕ್ಷ್ಮವಾಗಿ ಗಮನಿಸಬೇಕು. ಪ್ರತಿಯೊಂದನ್ನು ಗಮನಿಸಬೇಕು. ಇಲ್ಲಿ ನೋಡಿ, ಇಲ್ಲಿ ತ್ರಿಭುಜ, ಇಲ್ಲೂ ತ್ರಿಭುಜ ಇದೆ, ಇಲ್ಲೂ ತ್ರಿಭುಜ ಇದೆ, ಇಲ್ಲೂ ತ್ರಿಭುಜ ಇದೆ. ಈ ಝೀರೋಗಳು ಕರೆಕ್ಟಾಗಿದ್ದಾವೆ. ತ್ರಿಭುಜ ನೋಡಿ, ಇಲ್ಲಿ 2 ಬಾಹುಗಳು ಈ ಚೌಕಕ್ಕೆ ಟಚ್ ಆಗಿದ್ದಾವೆ. ಇಲ್ಲೂ ಕೂಡ 2 ಬಾಹುಗಳು ಟಚ್ ಆಗಿದ್ದಾವೆ. ಇಲ್ಲೂ ಕೂಡ ಟಚ್ ಆಗಿದ್ದಾವೆ. ಇಲ್ಲಿ ನೋಡಿ, ಒಂದೇ ಒಂದು ಮುಖ ಮಾತ್ರ ಇಲ್ಲಿ ಟಚ್ ಆಗಿದೆ. ಹಾಗಾಗಿ ಇದನ್ನು ನಾವು ಕ್ಯಾನ್ಸಲ್ ಮಾಡಬೇಕು. ಇದಕ್ಕೆ ಆನ್ಸರ್ ಡಿ. ಇದಕ್ಕೆ ಆನ್ಸರ್ 2ನೇದಕ್ಕೆ ಡಿ ಸರಿ ಆಗುತ್ತೆ. ನೆಕ್ಸ್ಟ್ ನೋಡಿ, ಇದು ಭಾಳ ಸ್ವಲ್ಪ ಡಿಫಿಕಲ್ಟ್ ಆಗಿರ್ತಕ್ಕಂತಹ ಲೆಕ್ಕ ಇದು. ನೋಡಿ, ಇಲ್ಲಿ ಎಲ್ಲವೂ ಸೇಮ್ ಕಾಣ್ತವೆ. PQRS ಎಲ್ಲದರಲ್ಲೂ PQRS ಇದೆ. ಬಟ್ ಇದನ್ನು ಯಾವ ರೀತಿ ನಾವು ಐಡೆಂಟಿಫೈ ಮಾಡಬೇಕಪ್ಪ ಅಂತಂದರೆ, ಈ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ನೋಡಿ, ಇಲ್ಲಿ ಈ ನೋಡಿ PQRS ಇಲ್ಲಿ ನೋಡಿ ಎಲ್ಲವೂ ಮತ್ತು PQRS ಅಂದರೆ ಇದು ಕ್ಲಾಕ್ ವೈಸಲ್ಲಿದೆ. ಇನ್ನೆಲ್ಲವೂ ಆ್ಯಂಟಿ ಕ್ಲಾಕ್ ವೈಸ್ ನೋಡಿ. ಇಲ್ಲಿ PQRS ನೋಡಿ, PQRS ಅಂದರೆ ಗಡಿಯಾರ ತಿರುಗುವ ವಿರುದ್ಧ ದಿಕ್ಕಿಗೆ 3 ಇದ್ದಾವೆ. ಇದು ಮಾತ್ರ ಗಡಿಯಾರ ತಿರುಗುವ ದಿಕ್ಕಿಗೆ ಕರೆಕ್ಟಾಗಿದೆ. ಇದಕ್ಕೆ ಆನ್ಸರ್ ಎ ಸರಿ ಆಗುತ್ತೆ. ನೀವು ಎಲ್ಲ ಅಂಶಗಳನ್ನು ಗಮನಿಸಬೇಕಿಲ್ಲಿ. ಕ್ಲಾಕ್ ವೈಸು, ಆ್ಯಂಟಿ ಕ್ಲಾಕ್ ವೈಸು, ಆಮೇಲೆ ಮಿರರು, ಈ ರೀತಿಯಾಗಿ ಎಲ್ಲವನ್ನೂ ನೀವು ಇಲ್ಲಿ ಎಷ್ಟು ಸಾಧ್ಯವೋ ಎಲ್ಲವನ್ನೂ ಇಲ್ಲಿ ಅಪ್ಲೈ ಮಾಡಿದ್ರೆ ಆನ್ಸರ್ ಬರುತ್ತೆ. ಇದು ನೋಡಿ, ನೆಕ್ಸ್ಟು 4ನೇದು. ಇಲ್ಲಿ ನೋಡಿ, ಇಲ್ಲಿ 3 ಇದೆ ವೃತ್ತಗಳು. ಈ ಕಡೆ 3 ಬಂದಿದ್ದಾವೆ. ಇಲ್ಲಿ ನೋಡಿ, ಇಲ್ಲಿ 4 ಇದೆ, ಇಲ್ಲಿ ಕೂಡ 4 ಇದೆ. ಇಲ್ಲಿ ನೋಡಿ, 4 ಪ್ಲಸ್ ಇದ್ದಾವೆ, ಇಲ್ಲಿ 3 ಪ್ಲಸ್ ಇದ್ದಾವೆ, ಇಲ್ಲಿ 2, ಇಲ್ಲಿ 2 ಇದ್ದಾವೆ. ಅಂದರೆ ಇದು ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆನ್ಸರ್ ಇದಕ್ಕೆ ಸಿ ಕರೆಕ್ಟ್ ಆಗುತ್ತೆ. ನಂತರ ನೋಡಿ, ನಾಲ್ಕು ಉತ್ತರ ರೂಪದ ಆಕೃತಿಗಳನ್ನು ಬಲಬದಿಗೆ ಕೊಡಲಾಗಿದೆ. ಈ ಉತ್ತರ ರೂಪದ ಆಕೃತಿಗಳಲ್ಲಿ ಯಾವ ಒಂದು ಆಕೃತಿ ಪೂರ್ಣವಾಗಿ ಪ್ರಶ್ನೆ ರೂಪದ ಆಕೃತಿ ಆಗಿದೆಯೋ ಅದನ್ನು ಆಯ್ಕೆ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇದೇನಪ್ಪ ಚಿತ್ರ ಅಂದರೆ, ಇಲ್ಲಿ ಪ್ರಶ್ನೆ ರೂಪದ ಆಕೃತಿ ಇಲ್ಲೆಲ್ಲೋ ಉತ್ತರ ರೂಪದಲ್ಲಿ ಆ ಆಕೃತಿಯಲ್ಲಿ ಅಡಗಿದೆ. ಅದನ್ನು ನಾವು ಕಂಡುಹಿಡಿಬೇಕು ಇವಾಗ. ಇದು ನೋಡಿ, ತುಂಬ ಈಸಿಯಾಗಿರ್ತಕ್ಕಂಥ ಲೆಕ್ಕ ಇದು. ಇಲ್ಲಿ ನೋಡಿ, ಇದೆಲ್ಲ ನೋಡಿ ಸೇಮ್ ಇದೆ. ಇಲ್ಲಿ ನೋಡಿ, ಈ ಥರ ಒಂದು ಚಿಹ್ನೆ, ಇಲ್ಲೊಂದು ಚಿಹ್ನೆ ಇದೆ, ಇಲ್ಲೊಂದು ಚಿಹ್ನೆ ಇದೆ, ಇಲ್ಲೊಂದು ಚಿಹ್ನೆ ಇದೆ. ಈ ಥರ ಯಾವ ಚಿಹ್ನೆ ನೋಡಿ ಇಲ್ಲಿ ಬರೋಲ್ಲ. ಇದು ಉಲ್ಟಾಗಿದೆ. ಇದು ಕೂಡ ಬರೋಲ್ಲ, ಇದು ಕೂಡ ಇಲ್ಲಿ ಬರೋಲ್ಲ. ನೋಡಿ, ಇಲ್ಲಿ ಚೌಕ ಇದೆ. ನೋಡಿ, ಇದು ಹೋಲಿಕೆ ಆಗುತ್ತೆ. ನೋಡಿ, ಇದು ಸೇಮ್ ಇದೆ. ನೋಡಿ, ಇಲ್ಲಿ 2 ಸೇಮ್ ಇದ್ದಾವೆ, ಯಾವುದೇ ವ್ಯತ್ಯಾಸ ಇಲ್ಲ. ಇದಕ್ಕೆ ಆನ್ಸರ್ ಸಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಲೆಕ್ಕ ನೋಡಿ, ಇದು ನೋಡಿ, ಒಂದೇ ಸರಿಗೆ ನೀವು ಒಂದು ಸಾರಿ ಇದನ್ನು ನೋಡಿಬಿಟ್ಟು ಇವೆಲ್ಲ ಒಂದು ಸರಿ ನೋಡಿ. 2 ಇಲ್ಲಿ ಇಂಟು ಇದ್ದಾವೆ, ಇಲ್ಲಿ 3 ಇದ್ದಾವೆ, ಇಲ್ಲಿ 3 ಇದ್ದಾವೆ, ಇಲ್ಲಿ 3 ಇದ್ದಾವೆ. ಇದಕ್ಕೆ ಡೆಫಿನೆಟ್ ಆನ್ಸರ್ ಇದೇ ಆಗುತ್ತೆ. ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಒಂದು ಸಾರಿ ನೀವು ಪೂರ್ಣವಾಗಿ ಚಿತ್ರಗಳನ್ನೆಲ್ಲ ನೋಡಿ ಅವಾಗ ಆನ್ಸರ್ ನಿಮಗೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿ 2 ಇದ್ದಾವೆ ಇಂಟು, ಇಲ್ಲಿ 3 ಇದ್ದಾವೆ, ಇಲ್ಲಿ 3 ಇಲ್ಲಿ ಬರೋಲ್ಲ, ಇವೆಲ್ಲ ಬರೋದಿಲ್ಲ. ಸಿ ಮಾತ್ರ ಕರೆಕ್ಟಾಗಿ ಬರುತ್ತೆ. ನೀವು ಇದನ್ನು ಒಂದೇ ಸರಿಗೆ ಗುರ್ತಿಡಿಬೋದು. ಈಸಿಯಾಗಿರ್ತಕ್ಕಂಥನ್ನ ಸ್ವಲ್ಪ ಫಾಸ್ಟಾಗಿ ಮಾಡ್ಕೊತ ಹೋಗಿ, ಕಷ್ಟ ಇರೋರನ್ನ ಸ್ವಲ್ಪ ನೋಡಿ ಅಬ್ಸರ್ವ್ ಮಾಡಿ ಆನ್ಸರನ್ನು ಮಾಡಿ. ಇದಕ್ಕೆ ನೋಡಿ, ಇದನ್ನು ಒಂದು ಸರಿ ನೋಡಿ ಕೊಟ್ಟರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಎಲ್ಲವೂ ಸೇಮ್ ಇದ್ದಾವೆ. ಬಟ್ ನೋಡಿ, ಇಲ್ಲಿ ಪ್ಲಸ್ ಮೈನಸ್ ಹಿಂಗಿದ್ದಾವೆ. ಇಲ್ಲಿ ನೋಡಿ, ಇದರ ಯಾವುದಾಗತ್ತೆ ಅಂತ ನೋಡೋಣ. ಇಲ್ಲಿ ನೋಡಿ, ಇದೆಲ್ಲ ಪ್ಲಸ್ ಬರಲ್ಲ ಇದು. ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಕೆಳಗೆ ಬಂದಿದೆ, ಇದು ಬರಲ್ಲ. ನೋಡಿ, ಇದನ್ನು ನೋಡೋಣ. ಪ್ಲಸ್ಸು ಮೈನಸ್ ಇದು ಕರೆಕ್ಟ್ ಆಗುತ್ತೆ. ಆನ್ಸರ್ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. 7ನೇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ.
ನೋಡಿ ಇಲ್ಲಿ ಇಂಟು ಇದೆ, ಬರಲ್ಲ ಇದು. ನೆಕ್ಸ್ಟ್ ನೋಡೋಣ. ನೋಡಿ ಇದನ್ನು ನೀವು ಸಡನ್ನಾಗಿ ಕಂಡುಹಿಡಿಬೋದು ಹೆಂಗೆ ಅಂತೇಳಿ. ಈ ಮೂಲೆಯಲ್ಲಿ ಕಪ್ಪು ತ್ರಿಭುಜ ಇದೆ. ಸಡನ್ನಾಗಿ ನೀವು ಕಂಡುಹಿಡಬೇಕಂದ್ರೆ ನೋಡಿ ಇಲ್ಲಿ ಈ ಮೂಲೆ ಬಂದಿದೆ, ಈ ಮೂಲೆಗಿದೆ. ಬಟ್ ಇಲ್ಲಿ ನೋಡಿ ಚುಕ್ಕಿ ಇಲ್ಲಿ ಚುಕ್ಕಿ ಇಲ್ಲ, ಕೆಳಗಡೆ ಇದೆ. ಇದಕ್ಕೆ ನೋಡಿ ಚುಕ್ಕಿ ಕೆಳಗಡೆ ಇದೆ. ಇದೇ ರೈಟ್ ಆನ್ಸರ್ ಆಗುತ್ತೆ. ಈ ಥರ ನೋಡಿ ಹೋಲಿಕೆ ಕರೆಕ್ಟ್ ಆಗುತ್ತೆ ನೋಡಿ. ಈ ಥರ ನೀವು ಹೋಲಿಕೆ ಮಾಡ್ಕೊಬಿಟ್ಟು, ಈಗ ಉದಾಹರಣೆ ಇದು ಹೋಲಿಕೆ ಬರ್ತದೆ, ಬಟ್ ಇದನ್ನು ನೀವು ಅಬ್ಸರ್ವ್ ಮಾಡಬೇಕು ವ್ಯತ್ಯಾಸ ಏನಿದೆ ಇದರಲ್ಲಿ ಅಂಥೇಳಿ. ಇದು ಬರುತ್ತೆ, ವ್ಯತ್ಯಾಸ ನೋಡ್ಕೊಳ್ಳಿ. ಸರಿ ಇದ್ದರೆ ಇದು ಅದೇ ಆನ್ಸರ್ ಸರಿಯಾಗಿರುತ್ತೆ. ಹಾಗಾಗಿ ನೀವು ಸರಿಯಾಗಿ ರೀತಿಯ ಅವಲೋಕನವನ್ನು ಮಾಡಿದರೆ ಎಲ್ಲಕ್ಕೂ ಪ್ರಶ್ನೆಗಳಿಗೆ ನೀವು 100ಕ್ಕೆ 100 ಮಾರ್ಕ್ಸ್ ತೆಗಿಬೋದು. ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಇದರಲ್ಲಿ ಆಲ್ ಅಂತ ಕೊಡಿ, ನಿಮಗೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ಈಗ ನಾವು ನೆಕ್ಸ್ಟ್ ಲೆಕ್ಕ ನೋಡ್ತಾ ಹೋಗೋಣ. 4 ಉತ್ತರ ರೂಪದ ಆಕೃತಿಗಳನ್ನು ಗಮನಿಸಿ. ಅವುಗಳಲ್ಲಿ ಯಾವುದು ಒಂದು ದಿಕ್ಕನ್ನು ಬದಲಿಸಿದೆ. ಪ್ರಶ್ನೆ ರೂಪದ ಆಕೃತಿಯಲ್ಲಿ ಲೋಪವಾದ ಭಾಗಕ್ಕೆ ಸರಿಯಾಗಿ ಹೊಂದಿಸಿ ಆ ಪ್ರಶ್ನೆ ರೂಪದ ಆಕೃತಿಯ ಮಾದರಿಯನ್ನು ಸರಿಯಾಗಿ ಪೂರ್ಣಗೊಳಿಸುತ್ತದೆಯೋ ಅದನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲೇನಾಗಿದೆ ಅಂದರೆ ಈ 4 ಭಾಗದಲ್ಲಿ ಒಂದು ಭಾಗವನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ನಾವು ಐಡೆಂಟಿಫಿಕೇಷನ್ ಮಾಡಬೇಕು. ಯಾವ ರೀತಿ ಅಂದರೆ ನೋಡಿ ಇಲ್ಲಿ ಇದು ನಾವು ಈಸಿಯಾಗಿ ಕಂಡುಹಿಡಿಬೋದು. ಇಲ್ಲಿ ನೋಡಿ ಈ ಥರ ಒಂದು ಆಕೃತಿ ಇಲ್ಲಿ ಬರೋದಿಲ್ಲ. ಇದು ಈ ರೀತಿ ಬರಬೇಕು, ಇವಾಗ ಈ ರೀತಿಯಾಗಿ ಬರಬೇಕು. ಆ ಥರ ಯಾವುದಿದೆ ನೋಡಿ, ಇದು ಬರೋಲ್ಲ. ಇದು ಕೂಡ ಕೆಳಗಿದೆ, ಬರೋಲ್ಲ. ಇದು ನೋಡಿ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನೋಡಿ ಇದು ಈ ಶೇಪು ಇದಕ್ಕೆ ಸರಿಯಾಗಿ ಹೊಂದ್ಕೊಳುತ್ತೆ. ಇದಕ್ಕೆ ಆನ್ಸರ್ ಡಿ ಸರಿ ಆಗುತ್ತೆ. ನೋಡಿ 10ನೇ ಪ್ರಶ್ನೆ ನೋಡೋಣ. ಇದು ಭಾಳ ಈಸಿಯಾಗಿರ್ತಕ್ಕಂಥ ಲೆಕ್ಕ ನೋಡಿ. ಇಲ್ಲಿ ಒಂದು ಗೆರೆ ಬರಬೇಕು. ಆ ಥರ ಗೆರೆ ಯಾವುದಿದೆ ನೋಡಿ, ಇಲ್ಲಿ ಇದು ಬರುತ್ತಾ, ಇದು ಕೂಡ ಬರಲ್ಲ. ಇಲ್ಲಿ ನೋಡಿ ಇಲ್ಲಿ ಗೆರೆನೇ ಇಲ್ಲ. ಇಲ್ಲಿ ಗೆರೆ ಇದೆ, ಬಟ್ ಇದು ಈ ಕಡೆ ಕೆಳಗಿದೆ, ಬರಲ್ಲ. ಇದು ನೋಡಿ ಇದು ಸರಿ ಆಗುತ್ತೆ. ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನೋಡಿ ಇಲ್ಲಿ ಒಂದು ಗೆರೆ ಇದೆ, ಹಿಂಗೊಂದು ಚಿಹ್ನೆ ಇದೆ, ಗೆರೆ ಬರ್ತದೆ, ಹೀಗೆ ಒಂದು ಗೆರೆ ಬರ್ತದೆ. ನೋಡಿ ಎರಡನ್ನೂ ಐಡೆಂಟಿಫಿಕೇಷನ್ ಮಾಡಿ ಸರಿಯಾಗಿದೆ. ಇದಕ್ಕೆ ಆನ್ಸರ್ ಸಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಲೆಕ್ಕ ನೋಡಿ. ಇದು ತುಂಬ ಸರಳವಾಗಿದೆ. ಇದಕ್ಕೆ ನೀವು ನೋಡೋ ಅವಶ್ಯಕತೆಯೇ ಇಲ್ಲ. ಇದಕ್ಕೆ ಬಿ ಸರಿ ಆಗುತ್ತೆ. ಇಲ್ಲಿ ನೋಡಿ ಇದು ಬರೋಲ್ಲ, ಇದು ಕೂಡ ಬರೋಲ್ಲ, ಇದು ಕೂಡ ಬರೋಲ್ಲ. ಎಲ್ಲ ಡಿಫ್ರೆಂಟ್ ಆಗಿದ್ದಾವೆ. ಈ ಬಿ ನೋಡಿ ಕರೆಕ್ಟಾಗಿದೆ. ಇದಕ್ಕೆ ಈ ಒಂದು ಭಾಗ ಇದಕ್ಕೆ ಕರೆಕ್ಟಾಗಿ ಸೆಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ಅವಲೋಕನವನ್ನು ಮಾಡುವಾಗ ಸೂಕ್ಷ್ಮವಾಗಿ ಗಮನಿಸಿದರೆ ನೀವು ಸರಿಯಾಗಿ ಆನ್ಸರನ್ನು ವಿತಿನ್ ಸೆಕೆಂಡಲ್ಲೇ ಹಾಕ್ಬೋದು. ಇದು ನೋಡಿ ತುಂಬ ಈಸಿಯಾಗಿರ್ತಕ್ಕಂಥ ಲೆಕ್ಕ ಇದು. ಇಲ್ಲಿ ನೋಡಿ ಇಂಟು ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಆ ಥರ ಯಾವುದಿದೆ ನೋಡಿ. ಇಲ್ಲಿ ಮೈನಸ್ ಇದೆ, ಬರೋಲ್ಲ. ಇಲ್ಲಿ ಡಿವೈಡೆಡ್ ಬೈ ಇದೆ ನೋಡಿ. ಇಲ್ಲಿ ನೋಡೋಣ, ಇಂಟು ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಇದು ಕರೆಕ್ಟ್ ಆಗುತ್ತೆ ಆನ್ಸರ್. ನೋಡಿ ಈ ಥರ ಯಾವುದಿದೆ ಮತ್ತೆ ನೋಡಿ, ಇಲ್ಲಿ ಇಂಟು ಇಲ್ಲ. ಇಲ್ಲಿ ನೋಡಿ ಇಲ್ಲಿ ಪ್ಲಸ್ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಬರಲ್ಲ. ಇದಕ್ಕೆ ಆನ್ಸರ್ ಬಿ ಕರೆಕ್ಟ್ ಆಗುತ್ತೆ. ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನಮ್ಮ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈಗ ನೆಕ್ಸ್ಟ್ ಲೆಕ್ಕ ನೋಡೋಣ. 4 ಉತ್ತರ ರೂಪದ ಆಕೃತಿಗಳಲ್ಲಿ ಯಾವುದೋ ಒಂದು ಪ್ರಶ್ನೆ ರೂಪದ ಆಕೃತಿಗಳಲ್ಲಿ ಖಾಲಿ ಇರುವ ಸ್ಥಾನಕ್ಕೆ ಸರಿಯಾಗಿ ಹೊಂದಿಕೆಯಾಗಿದೆ. ಆ ಶ್ರೇಣಿಯನ್ನು ಪೂರ್ಣಗೊಳಿಸುವುದು ಅದನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಇದು ಯಾವ ರೀತಿ ಒಂದು ಸ್ಟೆಪ್ಪಲ್ಲಿ ಇದು ರೊಟೇಷನ್ ಆಗಿರ್ತದೆ. ಯಾವುದೋ ಒಂದು ವಿಧದಲ್ಲಿ ಇದು ರೊಟೇಷನ್ ಆಗಿರ್ತದೆ. ಅದು ನೆಕ್ಸ್ಟು ಯಾವ ಥರ ಬರುತ್ತೆ ಅಂತ ನಾವು ಕಂಡುಹಿಡಿಬೇಕು. ಇಲ್ಲಿ ನೋಡಿ ಇದು ಈ ರೀತಿಯಾಗಿದೆ, ಮತ್ತು ಈ ರೀತಿಯಾಗಿ ಬಂದಿದೆ, ನಂತರ ಈ ರೀತಿಯಾಗಿ ಬಂದಿದೆ, ನಂತರ ಯಾವ ರೀತಿ ಬರುತ್ತದು ನೋಡಿ. ಇದನ್ನೇನು ಮಾಡ್ಯಾರಪ್ಪ ಅಂದರೆ ನೋಡಿ ಈ ರೀತಿಯಾಗಿತ್ತು. ಇದು ಒಂದು ಸ್ಟೆಪ್ಪು ಹಿಂಗೆ ಬರಬೇಕಿತ್ತು 2ನೇ ಸ್ಟೆಪ್ಪಿಗೆ. ಇದು 3ನೇ ಸ್ಟೆಪ್ಪಿಗೆ ಬಂದಿದೆ. ಇಲ್ಲಿ ನೋಡಿ 3ನೇ ಸ್ಟೆಪ್ ಅಂದರೆ 1 2 3 ನೋಡಿ ಈ 3ನೇ ಸ್ಟೆಪ್ಪಿಗೆ ಈ ಥರ ಆಗಿದೆ. ಇದನ್ನು ಈಗ ನಾವು ಮತ್ತೆ ನೋಡಿ ಈ ಥರ ಒಂದು ಆಯ್ತು. ಈಗ ಒಂದು ನೋಡಿ ಇದು 2, ಇದು 3ನೇ ಸ್ಟೆಪ್. ಇದು 3ನೇ ಸ್ಟೆಪ್ಪಿಗೆ ಹಿಂಗೆ ಬಂದಿದೆ. ಇದನ್ನು ನಾವೀಗ ಇದನ್ನು ಸರಿ ಮಾಡ್ಕೊಳ್ಳೋಣ. ಈಗ 1 ನಂತರ 2 ನಂತರ 3 ನೋಡಿ ಇಲ್ಲಿ ಇದು 1ನೇ ಸ್ಟೆಪ್ ಹಿಂಗೆ ಬರ್ತದೆ. 1ನೇ ಸ್ಟೆಪ್ಪು ನಂತರ ಏನು ಮಾಡಬೇಕು, 1ನೇ ಸ್ಟೆಪ್ ಹಿಂಗೆ ಬಂದಮೇಲೆ ಇದು ಎರಡನೇ ನೋಡಿ 1ನೇ ಸ್ಟೆಪ್ಪು 2ನೇ ಸ್ಟೆಪ್ಪು 3ನೇ ಸ್ಟೆಪ್ಪು. ಇಲ್ಲಿ ನೋಡಿ ಈ ಥರ ಇದು 3ನೇ ಸ್ಟೆಪ್ ಹಿಂಗಾಗಿದೆ ನೋಡಿ. ಈ ಥರ ಬರಬೇಕು.
ನೋಡಿ 1ನೇ ಸ್ಟೆಪ್ಪು, 2ನೇ ಸ್ಟೆಪ್ಪು, 3ನೇ ಸ್ಟೆಪ್ಪು. 3ನೇ ಸ್ಟೆಪ್ ಹೆಂಗೆ ಬರಬೇಕು, ಅದು ಈ ರೀತಿಯಾಗಿ ಬರಬೇಕಿತ್ತು. ನೋಡಿ ಇಲ್ಲಿ ಬಂದಿದೆ ನೋಡಿ, 3ನೇ ಸ್ಟೆಪ್ ಈ ರೀತಿ ಬಂದಿದೆ. ಇದಕ್ಕೆ ಆನ್ಸರ್ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಇದು ತುಂಬ ಈಸಿ ಇರ್ತಕ್ಕಂತಹ ಒಂದು ಲೆಕ್ಕ. ನೋಡಿ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಈ 3 ಆ್ಯಂಗಲ್ನ ಕೊಟ್ಬಿಟ್ಟು ಇಲ್ಲೇನು ಮಾಡಿದ್ದಾರೆ, ಈ ಆ್ಯಂಗಲ್ನ ಫಸ್ಟ್ ತೊಗೊಂಡಿದ್ದಾರೆ, ಮತ್ತು ಈ ಆ್ಯಂಗಲ್ನ ಸೆಕೆಂಡ್ ತೊಗೊಂಡಿದ್ದಾರೆ, ಮತ್ತು ಈ ಆ್ಯಂಗಲ್ನ ಥರ್ಡಾಗಿ ತೊಗೊಂಡಿದ್ದಾರೆ. ಸಿಂಪಲ್. ಈಗ ಇದು ಫಸ್ಟ್ ಆಗುತ್ತೆ, ಇದು ಸೆಕೆಂಡು, ಇದು ಥರ್ಡು. ಸಿಂಪಲ್. ಇಲ್ಲಿ ಇದು ಫಸ್ಟ್ ಬರ್ತದೆ, ಇದು ಫಸ್ಟು, ಇದು ಸೆಕೆಂಡು, ಇದು ಥರ್ಡು. ಆ ಥರ ಆಕೃತಿ ಯಾವುದಿದೆ ನೋಡಿ, ಇಲ್ಲಿದೆ. ಬಟ್ ಏನಾಗಿದೆ, ಇಲ್ಲಿ ಸೆಕೆಂಡಲ್ಲಿ ತಪ್ಪಾಗಿದೆ. ಇದು ನೋಡಿ, ಇಲ್ಲೂ ಇಲ್ಲ, ಇಲ್ಲಿ ನೋಡಿ. ಇದು ಫಸ್ಟ್ ಬರಬೇಕು, 2ನೇದು ಇಲ್ಲಿ ಫಸ್ಟ್ ಬಂದಿದೆ, 3ನೇದು ಸೆಕೆಂಡ್ ಕರೆಕ್ಟಾಗಿ ಬಂದಿದೆ, 1ನೇದು ಥರ್ಡ್ ಪ್ಲೇಸಿಗೆ ಬಂದಿದೆ. ಇದು ಆನ್ಸರ್ ಸರಿ ಆಗುತ್ತೆ. 14ನೇದಕ್ಕೆ ಆನ್ಸರ್ ಬಿ ಸರಿ ಆಗುತ್ತೆ. ನೆಕ್ಸ್ಟ್ ನೋಡಿ, ಇದು ತುಂಬ ಸುಲಭವಾಗಿದೆ. ನೋಡಿ, ಒಂದು ಬಾಣ ಇಲ್ಲಿ ಮೇಲ್ ಥರ ಕೊಟ್ಟಿದ್ದಾರೆ, ಈ ಥರ ಒಂದು ಕೊಟ್ಬಿಟ್ಟು ಕೆಳಗಡೆ ಒಂದು ಕೊಟ್ಟಿದ್ದಾರೆ ಹಿಂಗೆ ಚಿಹ್ನೆಯನ್ನು ನೋಡಿ. ಮತ್ತೆ ಇದು ಮೇಲೆ ಬಾಣ ಗುರುತು, ಮತ್ತು ಚಿಹ್ನೆ, ಮತ್ತು ಬಾಣ ಗುರುತು ಕೆಳಗಾಗಿದೆ. ಸಿಂಪಲ್. ಇವಾಗ ಬಾಣ ಗುರುತು ಮೇಲೆ, ಮತ್ತು ಈ ಚಿಹ್ನೆ ಕೆಳಗಡೆ, ಮತ್ತು ಬಾಣ ಗುರುತು ಕೆಳಗೆ, ಮತ್ತೆ ಏನು ಮಾಡಬೇಕು, ಈ ರೀತಿಯಾಗಿ ಮೇಲೆ ಗುಂಡಿರಬೇಕು. ಆ ಥರ ಯಾವುದಿದೆ ನೋಡಿ, ಈ ಥರ ಇಲ್ಲ, ಇದು ಆಗಲ್ಲ, ಇದು ಆಗಲ್ಲ. ಇದು ಆನ್ಸರ್ ಕರೆಕ್ಟ್ ಆಗುತ್ತೆ ನೋಡಿ. ಇದು 4 ಸ್ಟೆಪ್ಪಲ್ಲಿ 1 2 3 ಮತ್ತು ಈ ರೀತಿಯಾಗಿ. ಹಾಗಾಗಿ ಆನ್ಸರ್ದು ಬಿ ಸರಿ ಆಗುತ್ತೆ. 15ಕ್ಕೆ ಬಿ ಆನ್ಸರ್ ಸರಿ ಆಗುತ್ತೆ ನೋಡಿ. ಇದು ಕೂಡ ತುಂಬ ಈಸಿಯಾಗಿರ್ತಕ್ಕಂಥ ಲೆಕ್ಕ ಇದು. ಇಲ್ಲಿ ಈ ಥರ ಒಂದು ಚಿತ್ರದಲ್ಲಿ ಗೆರೆಗಳನ್ನು ಹೇಳಿದ್ದಾರೆ. ಅದು ನೆಕ್ಸ್ಟ್ ನೋಡಿ, ಈ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಇದು ತಿರುಗಿದೆ ನೋಡಿ. ಈ ಥರ ಇದು ಈ ಕಡೆ, ಇದು ಕೆಳಗೆ ಬಂದಿದೆ, ಹಿಂಗೆ ಕೆಳಗಾಗಿ ಈ ಥರ ಬಂದಿದೆ. ಇದು ನೋಡಿ, ಈಗ ಮತ್ತೆ ಇದು ಚಿಹ್ನೆ ಈ ಕಡೆ ಹೋಗಿದೆ. ಅಂದರೆ ನೆಕ್ಸ್ಟ್ ಯಾವ ಸ್ಟೆಪ್ಪಿಗೆ ಬರಬೇಕು, ನೆಕ್ಸ್ಟ್ ಇಲ್ಲಿ ಬರಬೇಕು, ಅದು ಇಲ್ಲಿ ಈ ಸ್ಥಾನಕ್ಕೆ ಬರಬೇಕು ನೆಕ್ಸ್ಟು. ಆ ಥರ ಯಾವುದಿದೆ ನೋಡಿ, ಅಡ್ಡಗೆರೆ ನೋಡಿ, ಉದ್ದಗೆರೆ ಇದು ಬರೋಲ್ಲ ನೋಡಿ, ಇದು ಅಡ್ಡಗೆರೆ ಬರುತ್ತದೆ. ಇದಕ್ಕೆ ಆನ್ಸರ್ ಬಿ ಕರೆಕ್ಟ್ ಆಗುತ್ತೆ ನೋಡಿ. ಈ ಥರ ಇದು ಆ್ಯಂಟಿ ಕ್ಲಾಕ್ ವೈಸಲ್ಲಿ ತಿರುಗಿದೆ. ಇದು ಇಲ್ಲಿ ಬಂದಿದೆ, ಇದು ಇಲ್ಲಿ ಬಂದಿದೆ, ನೆಕ್ಸ್ಟ್ ಇದು ಇಲ್ಲಿ ಬರಬೇಕು, ಮೇಲೆ ಇಲ್ಲಿ ಬಂದಿದೆ ನೋಡಿ, ಮೇಲೆ ನೋಡಿ. 16ಕ್ಕೆ ಆನ್ಸರ್ ಬಿ ಕರೆಕ್ಟ್ ಆಗುತ್ತೆ. ಇದುವರೆಗೂ ನಮ್ಮ ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ಈ ಒಂದು ನವೋದಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತಿದ್ದೀವಿ. ಈಗ 4 ಉತ್ತರ ರೂಪದ ಆಕೃತಿಗಳನ್ನು ಕೊಡಲಾಗಿದೆ. ಇಲ್ಲಿ ಮೊದಲಿನ 2 ಪ್ರಶ್ನೆ ರೂಪದ ಆಕೃತಿಗಳಲ್ಲಿ ಒಂದು ಬಗೆಯ ಸಂಬಂಧವಿದೆ. ಇಂಥದ್ದೇ ಸಂಬಂಧ 3ನೆಯ ಮತ್ತು 4ನೆಯ ಪ್ರಶ್ನೆ ರೂಪದ ಆಕೃತಿಗಳ ನಡುವೆ ಇರಬೇಕಾಗಿದೆ. ನೋಡಿ, ಇಲ್ಲಿ ಏನಿದೆ ಅಂದರೆ, ಇಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ. ಪ್ರಶ್ನೆ ರೂಪದ ಆಕೃತಿ ಇಲ್ಲಿ ನೋಡಿ, ಈ ಆಕೃತಿ ಈ ರೀತಿಯಾಗಿದೆ. ಈ ಆಕೃತಿ ಇದು ಯಾವ ರೀತಿ ಆಗುತ್ತೆ ಅಂತ ಕಂಡುಹಿಡಬೇಕು. ಇವಾಗ ಇಲ್ಲಿ ನೋಡಿ, ಇಲ್ಲಿ 1 2 3 4 ಈ ಒಂದು 5 6 ಈ ಆಕೃತಿ ಒಳಗಿನ ಆಕೃತಿ ಇಲ್ಲಿ ಖಾಲಿಯಾಗಿ ಬಂದಿದೆ. ಈ ಒಂದು ತ್ರಿಭುಜದ ಆಕೃತಿ ಇಲ್ಲಿ ಖಾಲಿಯಾಗಿ ಬರಬೇಕು. ಇದಕ್ಕೆ ಆನ್ಸರ್ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಇದು ನೋಡಿ, ವೃತ್ತದಲ್ಲಿ 2 ಗೆರೆಗಳು ಈ ಥರ ಕೊಟ್ಟಿದ್ದಾರೆ. ನಂತರ ಇಲ್ಲಿ 4 ಗೆರೆಗಳನ್ನು ಹೇಳ್ಬಿಟ್ಟು ವೃತ್ತಗಳನ್ನು ಕೊಟ್ಟಿದ್ದಾರೆ ಒಳಗಡೆ. ಇಲ್ಲಿ ನೋಡಿ, ಇದರ ಅಡ್ಡ ಗೆರೆಗಳನ್ನು ಹಾಕಿದ್ದಾರೆ. ಇಲ್ಲಿ ಅಡ್ಡಗೆರೆ ಹಾಕ್ಬಿಟ್ಟಿದ್ದಾರೆ ಅಂದರೆ ಇಲ್ಲಿ ಚೌಕ ಬಂದಿದೆ. ಚೌಕ ಬಂದಿದ್ದರೆ ಇದು ಇದರಿಗೆ ಇಲ್ಲಿ ನೋಡಿ, ಇದು ವೃತ್ತ ಇತ್ತು, ಇಲ್ಲಿ ವೃತ್ತಗಳು ಒಳಗಡೆ ಬಂದಿದ್ದಾವೆ. ಈ ಚೌಕ ಇದೆ, ಇಲ್ಲಿಗ ಈ ಒಂದು ಚೌಕನೇ ಒಳಗೆ ಬರಬೇಕು. ಇದಕ್ಕೆ ಆನ್ಸರ್ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಇದು ತುಂಬ ಈಸಿಯಾಗಿರ್ತಕ್ಕಂಥ ಲೆಕ್ಕ ಇದು ನೋಡಿ. ಬಾಣದ ಗುರುತು ಈ ಕಡೆ ಬಂದಿದ್ದು, ಇದು ಈ ರೀತಿ ಬಂದಿದೆ. ಇದು ಎಲ್ಲ ಉಲ್ಟಾಗಿದೆ. ಇದು ಈ ಕಡೆ ಹೋಗಿದೆ, ಇದು ಈ ಕಡೆ ಆಗಿದೆ. ಸೇಮ್ ಇದನ್ನು ಕೂಡ ನೋಡಿ, ಇಲ್ಲಿ ನೋಡಿ, ಸೇಮ್ ಕೂಡ ಇದನ್ನು ಕೂಡ ಹಂಗೆ ಮಾಡೋಣ. ಈಗ ಇದು ಉಲ್ಟಾ ಆಗಬೇಕು. ಇದು ಉಲ್ಟಾ ಇಲ್ಲಿ ಬಂತೆ ನೋಡಿ, ಇಲ್ಲಿ ಉಲ್ಟಾ ಬಂದಿದೆ, ಬಟ್ ಇಲ್ಲಿ ಉಲ್ಟಾ ಬಂದಿದೆ. ನೋಡೋಣ ಈಗ, ಇದು ಈ ಕಡೆ ಬರಬೇಕು ನೋಡಿ, ಇದು ಈ ಕಡೆ ಬಂದಿದೆ. ಇದಕ್ಕೆ ಆನ್ಸರ್ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ನೋಡಿ. ಇದಕ್ಕೆ ಇದು ಈ ಕಡೆ ಉಲ್ಟಾ ಆಗಬೇಕಿದು, ಇದು ಹಿಂಗೆ ತಲೆ ಕೆಳಗಾಗಬೇಕಿದು, ಇದು ತಲೆ ಕೆಳಗಾಗಿದೆ ನೋಡಿ. ಮತ್ತು ಇದು ಉಲ್ಟಾ ಈ ಕಡೆ ಬರಬೇಕು, ಇದು ಉಲ್ಟಾ ಬಂದಿದೆ ನೋಡಿ. ಇದಕ್ಕೆ ಆನ್ಸರ್ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ.
ಇನ್ನು ಕೊನೆಯ ಪ್ರಶ್ನೆ ಈಗ ನೋಡಿ, ಈ ಚೌಕದಲ್ಲಿ ಬಿ ಕೊಟ್ಟಿದ್ದಾರೆ. ಇದು ಒಂದು ಕನ್ನಡಿ ಪ್ರತಿಬಿಂಬ ರೀತಿಯಲ್ಲಿ ಕೊಟ್ಟಿದ್ದಾರೆ ಇದನ್ನು. ಇದು ಈ ಯಾವ ರೀತಿ ಆಗುತ್ತೆ? ಕನ್ನಡ ಪ್ರತಿಬಿಂಬ ಈ ರೀತಿ ಆಗುತ್ತೆ. ಈ ರೀತಿ ಆಗಲ್ಲ, ಈ ರೀತಿ ಆಗಲ್ಲ, ಮತ್ತು ಈ ರೀತಿಯೂ ಕೂಡ ಆಗಲ್ಲ. ಇದಕ್ಕೆ ಆನ್ಸರ್ ಎ ಸರಿ ಆಗುತ್ತೆ. ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋ ನೋಡೋಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.